ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಾವು ಭಾರತದಲ್ಲಿ ಆಡಳಿತ ಯಂತ್ರದ ಮುಂದುವರಿದ ಭಾಗವನ್ನು ನಾವು ನೋಡುವ. ಈಗಾಗಲೇ ನೀವು ಕೇಂದ್ರ ಸೇವೆ, ಅಖಿಲ ಭಾರತ ಸೇವೆ, ರಾಜ್ಯ ಸೇವೆಗಳ ಬಗ್ಗೆ ನೀವು ನೋಡಿದಿರಿ. ಅಖಿಲ ಭಾರತ ಸೇವೆಯಲ್ಲಿ IAS, IPS, IFS ಮುಂತಾದಂಥ ಸೇವೆಗಳನ್ನು ನೋಡಿದ್ರಿ. ಕೇಂದ್ರ ಸೇವೆಯಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಂತಹ ಅಥವಾ ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಮೇಲೆ ಆಡಳಿತ ನಡೆಸುವಂಥ ಅಧಿಕಾರಿ ವರ್ಗಗಳನ್ನು ನೋಡಿದಿರಿ. ರಾಜ್ಯ ಸೇವೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ಆಡಳಿತ ನಡೆಸುವಂತಹ ಅಧಿಕಾರಿ ವರ್ಗಗಳನ್ನು ನೀವು ನೋಡಿದಿರಿ. ಈ ತರಗತಿಯಲ್ಲಿ ನಾವು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಹಾಗೂ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ನಾವು ನೋಡೋಣ. ಮೊದಲಿಗೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಇದರ ಬಗ್ಗೆ ನಾವು ನೋಡುವ. ಏನಿದು ಕೇಂದ್ರೀಯ ಆಡಳಿತ ನ್ಯಾಯಮಂಡಳಿ ಅಂದರೆ? ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ. ಹೈಕೋರ್ಟ್ಗಳಿವೆ, ಸುಪ್ರೀಂ ಕೋರ್ಟ್ ಇದೆ. ಹಾಗೆ ಹೈಕೋರ್ಟ್ನ ಅಧೀನದಲ್ಲಿ ಬೇರೆ ಬೇರೆ ರೀತಿಯ ಅಧೀನ ನ್ಯಾಯಾಲಯಗಳು ಇವೆ. ಈ ಎಲ್ಲ ನ್ಯಾಯಾಲಯಗಳು ಪ್ರಮುಖವಾಗಿ ಸಿವಿಲ್ ಕೇಸ್ಗಳು, ಕ್ರಿಮಿನಲ್ ಕೇಸುಗಳು ಅಥವಾ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೇಸುಗಳನ್ನು ತೀರ್ಮಾನ ಮಾಡುವಂಥ ಅಧಿಕಾರವನ್ನು ಹೊಂದಿವೆ. ಆದರೆ ಈ ನ್ಯಾಯಾಲಯಗಳಲ್ಲಿ ಅಪಾರ ಪ್ರಮಾಣದ ಕೇಸುಗಳು ತುಂಬಿ ತುಳುಕ್ತಾ ಇವೆ. ಈ ಅಪಾರ ಪ್ರಮಾಣದ ಒತ್ತಡದಿಂದಾಗಿ ನ್ಯಾಯ ತೀರ್ಮಾನ ಮಾಡುವುದು ಬಹಳಷ್ಟು ವಿಳಂಬವಾಗ್ತಾ ಇದೆ. ಅದರ ಜೊತೆಗೆ ಈ ಸಿವಿಲ್ ಕೇಸುಗಳು, ಕ್ರಿಮಿನಲ್ ಕೇಸುಗಳು ಅಥವಾ ಸಂವಿಧಾನಾತ್ಮಕ ಕೇಸುಗಳು ಮುಂತಾದ ವಿಷಯಗಳ ಜೊತೆಗೆ ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟಂತಹ ನಾಗರಿಕ ಸೇವಾ ವರ್ಗ ಯಾವುದಿದೆ, ಅದು ಅಖಿಲ ಭಾರತ ಸೇವೆ ಆಗಿರ್ಬೋದು, ಕೇಂದ್ರೀಯ ಸೇವೆಗಳಾಗಿರ್ಬೋದು, ರಾಜ್ಯ ಸೇವೆಗಳಾಗಿರ್ಬೋದು, ಇಲ್ಲಿರುವಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಕೆಲವು ಕೇಸುಗಳು ದಾಖಲಾಗ್ತವೆ. ಯಾವ ಕೇಸುಗಳು ಅಂತ ನೀವು ಕೇಳಿದರೆ, ಪ್ರಮುಖವಾಗಿ ಅವರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ, ಅವರ ಕರ್ತವ್ಯ ಅಥವಾ ಸೇವೆಗೆ ಸಂಬಂಧಪಟ್ಟ ಹಾಗೆ, ಅವರ ನಿವೃತ್ತಿಗೆ ಸಂಬಂಧಪಟ್ಟ ಹಾಗೆ, ಅವರ ಬಡ್ತಿಗಳಿಗೆ ಸಂಬಂಧಪಟ್ಟ ಹಾಗೆ, ಅವರ ವೇತನ ಶ್ರೇಣಿಗಳಿಗೆ ಸಂಬಂಧಪಟ್ಟ ಹಾಗೆ, ಅವರ ವರ್ಗಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಇಂತಹ ಹಲವಾರು ಕೇಸುಗಳು ಅಥವಾ ಹಲವಾರು ಪ್ರಕರಣಗಳಿರ್ತವೆ. ಅಧಿಕಾರಿ ವರ್ಗಗಳಲ್ಲಿರುವಂತಹ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲು ಅವರು ನಮ್ಮ ಮಾಮೂಲಿ ನ್ಯಾಯಾಲಯಗಳಿಗೆ ಹೋದಾಗ ತಕ್ಷಣವಾಗಿ ಅವರಿಗೆ ನ್ಯಾಯದಾನ ಸಿಗುವುದಿಲ್ಲ ಅಥವಾ ಶೀಘ್ರಗತಿಯಲ್ಲಿ ನ್ಯಾಯ ಪಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅಪಾರ ಸಮಯ ವ್ಯರ್ಥ ಮಾಡಬೇಕಾಗ್ತದೆ, ಅಪಾರ ಪ್ರಮಾಣದ ಹಣವನ್ನು ಕೂಡ ವ್ಯಯ ಮಾಡಬೇಕಾಗ್ತದೆ ಮತ್ತು ದೀರ್ಘಕಾಲ ಕಾಯಬೇಕಾಗ್ತದೆ ಅವರು ನ್ಯಾಯದಾನವನ್ನು ಪಡ್ಕೊಳ್ಳಿಕ್ಕೆ. ಹಾಗಾಗಿ ಭಾರತ ದೇಶದಲ್ಲಿನ ನಾಗರಿಕ ಸೇವಾ ವರ್ಗಗಳ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಕೇಂದ್ರದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಎಂಬುದನ್ನೊಂದು ಸ್ಥಾಪನೆ ಮಾಡಿದ್ದಾರೆ. ಸಂವಿಧಾನದ ವಿಧಿ 323 ಯ ಪ್ರಕಾರ ಭಾರತ ದೇಶದ ಕೇಂದ್ರ ಸರ್ಕಾರಿ ನೌಕರರು ಆ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಆಲಿಸುವುದಕ್ಕಾಗಿ ಅಥವಾ ಬಗೆಹರಿಸುವುದಕ್ಕಾಗಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಸ್ಥಾಪನೆ ಆಗಿದೆ. ಇದರ ಮುಖ್ಯ ಕೆಲಸ ಏನು ಅಂತ ಕೇಳಿದರೆ, ಆ ಕೇಂದ್ರ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಅತಿ ಶೀಘ್ರವಾಗಿ ಬಗೆಹರಿಸುವುದೇ ಆಗಿದೆ. ಆದರೆ ಈ ವ್ಯಾಪ್ತಿಗೆ, ಈ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ವ್ಯಾಪ್ತಿಗೆ ಮಿಲಿಟರಿ ಅಥವಾ ಸೇನಾ ಪಡೆಗಳ ಅಧಿಕಾರಿಗಳು, ಸುಪ್ರೀಂ ಕೋರ್ಟ್ನ ಅಧಿಕಾರಿ ಅಥವಾ ನ್ಯಾಯಾಧೀಶರುಗಳು, ಸಂಸತ್ತಿನ
ಸಚಿವಾಲಯದ ಅಧಿಕಾರಿ ವೃಂದ ಅಥವಾ ರಾಜ್ಯ ಶಾಸಕಾಂಗಗಳ ಅಥವಾ ಆ ಸಚಿವಾಲಯಗಳ ಅಧಿಕಾರಿ ವೃಂದಗಳು ಇದರ ವ್ಯಾಪ್ತಿಗೆ ಒಳಪಡುವುದಿಲ್ಲ. ಬದಲಿಗೆ ಕೇಂದ್ರ ಸರ್ಕಾರಿ ನೌಕರರು, ಕೇಂದ್ರ ಪಟ್ಟಿಯಲ್ಲಿ ಯಾವ ವಿಷಯಗಳೆಲ್ಲ ಬರ್ತವೆ ನಿಮಗೆ ಗೊತ್ತಿದೆ, ಆ ಪಟ್ಟಿಯಲ್ಲಿ ಬರುವಂಥ ವಿಷಯಗಳ ಮೇಲೆ ಅಥವಾ ಇಲಾಖೆಗಳ ಆ ಅಧಿಕಾರಿಗಳು ಯಾರಿದ್ದಾರೋ ಅವರ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಈ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಇದು ಹೇಗೆ ರಚನೆ ಆಗಿದೆ ಅಂತ ನಾವು ನೋಡಿದರೆ, ಆ ಆಡಳಿತಾತ್ಮಕ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಹೈಕೋರ್ಟ್ನ ಒಬ್ಬರು ಹಾಲಿ ನ್ಯಾಯಾಧೀಶರು ಅಥವಾ ನಿವೃತ್ತ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 16 ಮಂದಿ ಉಪಾಧ್ಯಕ್ಷರಿರ್ತಾರೆ. ಹಾಗೆ 49 ಮಂದಿ ಸದಸ್ಯರು ಇರುತ್ತಾರೆ. ಒಬ್ಬರು ಅಧ್ಯಕ್ಷರು, 16 ಮಂದಿ ಉಪಾಧ್ಯಕ್ಷರು ಮತ್ತು 49 ಮಂದಿ ಸದಸ್ಯರು. ಈ ಎಲ್ಲ ಉಪಾಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಅಧ್ಯಕ್ಷರ ಸಲಹೆ ಸೂಚನೆಯಂತೆ ಅಥವಾ ನೇತೃತ್ವದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರೆ. ಆದ್ದರಿಂದ ಕೇಂದ್ರ ಸರ್ಕಾರಿ ನೌಕರರ ಸೇವೆಗೆ ಸಂಬಂಧಪಟ್ಟಾಗೆ, ಬಡ್ತಿಗೆ ಸಂಬಂಧಪಟ್ಟಾಗೆ, ವರ್ಗಾವಣೆ ಮುಂತಾದಂಥ ವಿಷಯಗಳಿಗೆ ಸಂಬಂಧಪಟ್ಟಾಗೆ ನ್ಯಾಯ ತೀರ್ಮಾನ ಮಾಡಲು ಸ್ಥಾಪನೆಗೊಂಡಿರುವ ಆ ಒಂದು ನ್ಯಾಯಾಂಗ ವ್ಯವಸ್ಥೆ ಅಥವಾ ನ್ಯಾಯ ವ್ಯವಸ್ಥೆಯೇ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಪರೀಕ್ಷೆಯಲ್ಲಿ ಕೇಳ್ಬೋದು ಕೇಂದ್ರೀಯ ಆಡಳಿತ ನ್ಯಾಯಮಂಡಳಿ ಎಂದರೇನು ಅಂತ ಹೇಳಿ, ಅಥವಾ ಅದರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಬರ್ಬೋದು. ಆವಾಗ ನೀವು ಬರೆಯಬೇಕಾಗ್ತದೆ. ಅಥವಾ CAT ವಿಸ್ತರಿಸಿ ಬರೆಯಿರಿ ಅಂತ ಬರ್ಬೋದು, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಥವಾ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಹಾಗೆ ರಾಜ್ಯ ಸರಕಾರಿ ನೌಕರರಲ್ಲಿರುವಂತಹ ನೇಮಕಾತಿ, ಬಡ್ತಿ, ವರ್ಗಾವಣೆ ಅಥವಾ ವೇತನ ಶ್ರೇಣಿ ಮುಂತಾದಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಲು ರಾಜ್ಯಗಳಲ್ಲಿಯೂ ಕೂಡ ಇಂತಹ ಅವಕಾಶವನ್ನು ಮಾಡಿಕೊಡಲಾಗಿದೆ. ಉದಾಹರಣೆಗೆ ನ್ಯಾಯಮೂರ್ತಿ ಶಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜ್ಯಗಳಲ್ಲಿ ಕೂಡ ಇದನ್ನು ಅಳವಡಿಸಿಕೊಂಡ್ರೆ ಹೇಗೆ ಎಂಬ ಒಂದು ವರದಿ ನೀಡಲಿಕ್ಕೆ ಅವರನ್ನು ನೇಮಕ ಮಾಡಲಾಯಿತು. ಅವರ ವರದಿಯ ಸಲಹೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿ 1986ನೇ ಇಸವಿಯಲ್ಲಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ, ಅಥವಾ KAT ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಏನಿದರ ಉದ್ದೇಶ ಅಂತ ಹೇಳಿದರೆ, ಆಗ ನಾವು ಹೇಳಿದಾಗ ಇದು ಕೇಂದ್ರ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಆಲಿಸ್ತದೆ, ಇದು ರಾಜ್ಯ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಆಲಿಸ್ತದೆ. ಮುಖ್ಯವಾಗಿ ಅವರ ಸಿವಿಲ್ ಅಥವಾ ಕ್ರಿಮಿನಲ್ ಕೇಸುಗಳನ್ನು ಪರಿಶೀಲಿಸುವುದಿಲ್ಲ, ಬದಲಿಗೆ ಅವರ ಸೇವೆ, ಅವರ ನೇಮಕಾತಿ, ಅವರ ಬಡ್ತಿ, ವರ್ಗಾವಣೆ ಅಥವಾ ವೇತನ ಮುಂತಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಮಾತ್ರ ಇದು ತೀರ್ಮಾನ ಮಾಡ್ತದೆ. ಇಲ್ಲಿ ಕೂಡ ಹಾಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಇರ್ತಾರೆ. ಕಾಲಕಾಲಕ್ಕೆ ಸರ್ಕಾರ ಅವರು ನೇಮಕ ಮಾಡ್ತದೆ ಮತ್ತು ಅವರ ವೇತನವನ್ನು ಕೂಡ ಸರ್ಕಾರದ ವತಿಯಿಂದಲೇ ಪಾವತಿ ಮಾಡಲಾಗ್ತದೆ. ರಾಜ್ಯ ಸರ್ಕಾರದ ವತಿಯಿಂದ, ಇಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ. ಇದು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಬಹಳಷ್ಟು ಸುಲಭವಾಗಿ ನೆನಪಿಟ್ಕೊಳ್ಬೋದು ನಿಮಗೆ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದರೆ ಕೇಂದ್ರ ಪಟ್ಟಿಯಲ್ಲಿ ಅಥವಾ ಕೇಂದ್ರ ಸರ್ಕಾರಿ ನೌಕರರ ಸೇವಾ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನೇಮಕಾತಿ, ಬಡ್ತಿ, ವರ್ಗಾವಣೆ, ವೇತನ ಮುಂತಾದವುಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಪರಿಶೀಲಿಸುವುದಕ್ಕಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಾಗೆ ಅದನ್ನು ಬಗೆಹರಿಸಲಿಕ್ಕೆ ಸ್ಥಾಪನೆಗೊಂಡಿರುವಂಥ ಒಂದು ವ್ಯವಸ್ಥೆ. ರಾಜ್ಯ ಸರ್ಕಾರಿ ನೌಕರರ ಬಡ್ತಿ, ನೇಮಕ, ವರ್ಗಾವಣೆ ಮುಂತಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸುವುದಕ್ಕಾಗಿ ಸ್ಥಾಪನೆಗೊಂಡಿರುವಂಥ ವ್ಯವಸ್ಥೆ KAT ಅಥವಾ ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ಮಂಡಳಿ. ಯಾಕೆ ಸ್ಥಾಪನೆಯಾದಂಥ ಉದ್ದೇಶ ನಿಮಗೆ ಗೊತ್ತಿದೆ. ನಮ್ಮ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಥವಾ ಅಧೀನ ನ್ಯಾಯಾಲಯಗಳಿಗೆ ಹೋದರೆ ನ್ಯಾಯ ತೀರ್ಮಾನ ಮಾಡುವಾಗ ಬಹಳಷ್ಟು ಸಮಯ ತಗೊಳ್ತದೆ, ಅಧಿಕ ಖರ್ಚು ವೆಚ್ಚವು ಕೂಡ ತಗೊಳ್ತದೆ. ಅದನ್ನೆಲ್ಲ ಬಗೆಹರಿಸುವುದಕ್ಕಾಗಿ ಅತ್ಯಂತ ಶೀಘ್ರವಾಗಿ ನ್ಯಾಯವನ್ನು ಪಡ್ಕೊಳ್ಳುವ ಸಲುವಾಗಿ ಈ 2 ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಲಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನ್ಯಾಯಮಂಡಳಿಗಳಿವೆ. ಕರ್ನಾಟಕದಲ್ಲಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಇದೆ, ಕೇಂದ್ರದಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇದೆ. ಬಹಳಷ್ಟು ಪ್ರಾಮುಖ್ಯವಾದಂತಹ ವಿಷಯ ಮುಂದೆ ಬರುವಂತಹದ್ದು. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಪ್ರಾಮುಖ್ಯ. ನಿಮಗೆ ಮುಂದಿನ ನಿಮ್ಮ ಜೀವನದಲ್ಲಿಯೂ ಕೂಡ ಈ 2 ಆಯೋಗಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿವೆ.
ಕೇಂದ್ರ ಲೋಕಸೇವಾ ಆಯೋಗ. ಕೇಂದ್ರ ಲೋಕಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC. ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ಬೋದು 1 ಮಾರ್ಕಿಗೆ. UPSC ವಿಸ್ತರಿಸಿರಿ 1 ಮಾರ್ಕಿಗೆ. ಕೇಂದ್ರ ಲೋಕಸೇವಾ ಆಯೋಗ. ಭಾರತ ಸಂವಿಧಾನದ ವಿಧಿ 315ರಿಂದ 323ರವರೆಗೆ ಈ ದೇಶದಲ್ಲಿರುವಂತಹ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳನ್ನು ಅಥವಾ ನೌಕರರನ್ನು ಆಯ್ಕೆ ಮಾಡುವ ಸಲುವಾಗಿ, ಆ ಆಯ್ಕೆ ಮಾಡಲು ಯಾವ ಯಾವ ಅರ್ಹತೆಗಳಿರಬೇಕು, ಹೇಗೆ ಅವರನ್ನು ನೇಮಕ ಮಾಡಬೇಕು, ಯಾವ ರೀತಿ ಪರೀಕ್ಷೆ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ತೀರ್ಮಾನ ಮಾಡಲು ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಅಥವಾ 2-3 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಜಂಟಿ ಲೋಕಸೇವಾ ಆಯೋಗವನ್ನು ರಚನೆ ಮಾಡಲು ಸಂವಿಧಾನದಲ್ಲಿ ಅವಕಾಶ ನೀಡಲಾಗಿದೆ. ಹಾಗಾಗಿ ಭಾರತ ದೇಶದಲ್ಲಿನ ಸರಕಾರಿ ನೌಕರರ ಅಥವಾ ಯಾವುದು ನಾಗರಿಕ ಸೇವರ್ಗವನ್ನು ಆಯ್ಕೆ ಮಾಡುವುದಕ್ಕಾಗಿ ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಅಥವಾ ಜಂಟಿ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡುವ ಅವಕಾಶವನ್ನು ಸಂವಿಧಾನದ ವಿಧಿ 315ರಿಂದ 323ರವರೆಗೆ ನೀಡಲಾಗಿದೆ. ಅದರ ಪ್ರಕಾರ ಸ್ಥಾಪನೆಗೊಂಡಿರುವಂತಹ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ನಾವು ನೋಡುವ. ಕೇಂದ್ರ ಲೋಕಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಆಗ ನಾವು ಹೇಳಿದಾಗೆ ಸಂವಿಧಾನದ ವಿಧಿಗೆ ಅನುಗುಣವಾಗಿ ಸ್ಥಾಪನೆಯಾದಂತಹ ಒಂದು ಆಯೋಗ ಇದಾಗಿದೆ. ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಹೇಗೆ ಆಗ್ತದೆ? ಇದರ ಉದ್ದೇಶ ನಿಮಗೆ ಗೊತ್ತಿದೆ. ದೇಶದಲ್ಲಿನ ಅತ್ಯುನ್ನತ ಮಟ್ಟದ ನಾಗರಿಕ ಸೇವಾ ವರ್ಗವನ್ನು, ಮುಖ್ಯವಾಗಿ ನೀವು ನೋಡಿರ್ಬೋದು, ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರ ಸೇವೆಗಳಲ್ಲಿರುವಂಥ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಆಯ್ಕೆ ಮಾಡುವ ಆಯೋಗವೇ ಕೇಂದ್ರ ಲೋಕಸೇವಾ ಆಯೋಗ. ಆಯ್ಕೆ ಮಾಡೋದು ಅಂತ ಹೇಳಿ ಯಾವ ಹುದ್ದೆಗೆ ಯಾವ ಥರದ ಅಧಿಕಾರಿ ಬೇಕು ಅಂತೇಳಿ ಯಾವ ಯಾವ ಪರೀಕ್ಷೆಯನ್ನು ಒಡ್ಡಿ ಅವರ ಅರ್ಹತೆಯನ್ನು ಪರೀಕ್ಷೆ ಮಾಡಿ ಅವರನ್ನು ಹೇಗೆ ಆಯ್ಕೆ ಮಾಡ್ಬೋದು ಅಂಥೇಳಿ ತೀರ್ಮಾನ ಮಾಡಲಿಕ್ಕೆ ಈ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾಗಿ ಕೇಂದ್ರ ಲೋಕಸೇವಾ ಆಯೋಗ ಎಂದರೇನು ಎಂಬ ಪ್ರಶ್ನೆ ಬರಲಿಕ್ಕಿಲ್ಲ. ಕೇಂದ್ರ ಲೋಕಸೇವಾ ಆಯೋಗ ಎಂದರೇನು ನಿಮಗೆ ಗೊತ್ತಿರಬೇಕು. ನಾಗರಿಕ ಸೇವಾ ವರ್ಗದಲ್ಲಿ ಅಖಿಲ ಭಾರತ ಸೇವೆಗಳು ಅಥವಾ ಕೇಂದ್ರ ಸೇವೆಗಳು ಜೊತೆಗೆ ರಾಜ್ಯಗಳಿಗೆ ಕೂಡ ಸೇವೆಯನ್ನು ಒದಗಿಸಿದ್ದು, ಅಲ್ಲಿನ ನಾಗರಿಕ ಸೇವಾ ವರ್ಗದಲ್ಲಿನ ಉನ್ನತ ಅಧಿಕಾರಿಗಳನ್ನು ಆಯ್ಕೆ ಮಾಡುವ ಆಯೋಗವೇ ಕೇಂದ್ರ ಲೋಕಸೇವಾ ಆಯೋಗ. ಹೇಗೆ ಇದು ರಚನೆಯಾಗ್ತದೆ? ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಈಗ ಒಬ್ಬರು ಅಧ್ಯಕ್ಷರು ಮತ್ತು 10 ಮಂದಿ ಸದಸ್ಯರು ಇದ್ದಾರೆ. ಕಾಲಕಾಲಕ್ಕೆ ಸರ್ಕಾರವು ತೀರ್ಮಾನ ಮಾಡಿದಾಗೆ ಇದರ ಸದಸ್ಯರ ಸಂಖ್ಯೆ ಹೆಚ್ಚುತ್ತಾ ಹೋಗ್ತದೆ. ಹೀಗೆ ಇರುವಂತಹ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ 10 ಮಂದಿ ಸದಸ್ಯರಲ್ಲಿ ಅರ್ಧದಷ್ಟು ಮಂದಿ ಸದಸ್ಯರನ್ನು ನಾಗರಿಕ ಸೇವಾ ವರ್ಗದಲ್ಲಿನ ಹಿರಿತನದ ಆಧಾರದ ಮೇಲೆ ಸೇವಾ ವರ್ಗದಿಂದ ಆಯ್ಕೆ ಮಾಡಿಕೊಳ್ತಾರೆ. ಹಾಗೆ ಅರ್ಧದಷ್ಟು ಮಂದಿಯನ್ನು ಇತರರಿಂದ, ಅಂದರೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರಿಂದ ಆಯ್ಕೆ ಮಾಡಿಕೊಳ್ತಾರೆ. ಯಾರು ಇವರನ್ನು ನೇಮಕ ಮಾಡುತ್ತಾರೆ? ಭಾರತದ ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡುತ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಅಂದರೆ ನಿಮಗೆ ಗೊತ್ತಿದೆ, ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಸಲಹೆಗೆ ಅನುಗುಣವಾಗಿ ರಾಷ್ಟ್ರಪತಿಯವರವರನ್ನು ನೇಮಕ ಮಾಡುತ್ತಾರೆ. ಹೀಗೆ ಆಯ್ಕೆಯಾದಂತಹ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿದರೆ ನೀವು 6 ಅಥವಾ 65 ವರ್ಷಗಳು. ಯಾವುದು ಮೊದಲು ಬರ್ತದೋ ಅದು. ಉದಾಹರಣೆಗೆ ನಾವು ನೋಡುವ 50 ವರ್ಷದಲ್ಲಿ ಒಬ್ಬ ಸದಸ್ಯ ಆಯ್ಕೆಯಾಗಿದ್ದರೆ 50 ವರ್ಷದಲ್ಲಿ ಒಬ್ಬ ಸದಸ್ಯ ಆಯ್ಕೆಯಾಗಿದ್ದರೆ 56 ವರ್ಷದಲ್ಲಿ ಅವನು ನಿವೃತ್ತಿ ಆಗ್ತಾನೆ. ಅವನಿಗೆ 6 ವರ್ಷ ಮೊದಲು ಬರ್ತದೆ.
60 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಆಯ್ಕೆ ಆಗಿದ್ದಾನೆ ಇಟ್ಕೊಳ್ಳಿ, ಅವನಿಗೆ ಮುಂದೆ ಇರುವುದು 5 ವರ್ಷಗಳು ಸಿಗುವುದು. 65 ವರ್ಷದಲ್ಲಿ ಅವನು ನಿವೃತ್ತಿ ಆಗ್ತಾನೆ, ಅಂದರೆ 5 ವರ್ಷದಲ್ಲಿ ನಿವೃತ್ತಿ ಆಗ್ತಾನೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ, 6 ಅಥವಾ 65 ವರ್ಷಗಳು ಇದರಲ್ಲಿ ಯಾವುದು ಮೊದಲು ಬರ್ತದೋ ಅವನು ಅದರಲ್ಲಿ ನಿವೃತ್ತಿ ಆಗ್ತಾನೆ. ಹಾಗಾಗಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 6 ಅಥವಾ 65 ವರ್ಷಗಳು ಆಗಿರ್ತವೆ. ಹೀಗೆ ಆಯ್ಕೆಯಾದಂತಹ ಸದಸ್ಯರು ನಿವೃತ್ತಿಯಾದ ನಂತರ ಬೇರೆ ಯಾವುದೇ ಸರಕಾರದ ಹುದ್ದೆಗಳನ್ನು ಹೊಂದುವ ಹಾಗಿಲ್ಲ. ಕಂಡೀಷನ್, ಅದು ಕೇಂದ್ರ ಸೇವೆ ಆಗಿರ್ಬೋದು, ರಾಜ್ಯ ಸೇವೆಗಳಾಗಿರ್ಬೋದು, ಯಾವುದೇ ಹುದ್ದೆಗಳನ್ನು ಹೊಂದುವಾಗಿಲ್ಲ. ಆದರೆ ಒಂದು ಚಾನ್ಸ್ ಇದೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಯಾರಿದ್ದಾರೋ ಅವರು ನಿವೃತ್ತಿಯಾದ ನಂತರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಅಥವಾ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರಾಗಿ ಆಯ್ಕೆ ಆಗ್ಬೋದು. ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ಅಥವಾ 65 ವರ್ಷಗಳು. ಇವರು ನಿವೃತ್ತಿಯ ನಂತರ ಯಾವುದೇ ಹುದ್ದೆಗಳನ್ನು ಹೊಂದುವಾಗಿಲ್ಲ. ಆದರೆ ಇಲ್ಲಿ ನಿವೃತ್ತಿಯಾದಂತಹ ಸದಸ್ಯರು ಕೇಂದ್ರ ಲೋಕಸೇವಾ ಆಯೋಗ ಅಥವಾ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಇವರು ನಿವೃತ್ತಿಯಾದ ನಂತರ ಬೇರೆ ಯಾವುದೇ ಹುದ್ದೆಗಳನ್ನು ಹೊಂದುವಾಗಿಲ್ಲ, ಯಾಕೆಂದರೆ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಎಂಬ ಒಂದು ಉದ್ದೇಶ. ಆಮೇಲೆ ಅವರ ವೇತನಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರವು ಕಾಲದಿಂದ ಕಾಲಕ್ಕೆ ಅವರ ವೇತನವನ್ನು ನಿಗದಿ ಮಾಡ್ತದೆ. ಹೀಗೆ ನಿಗದಿ ಮಾಡುವಾಗ ಅವರಿಗೆ ಉಳಿದ ಎಲ್ಲ ಅಧಿಕಾರಿಗಳಿಂದ ಶ್ರೇಷ್ಠ ಮಟ್ಟದ ಅಥವಾ ಹೆಚ್ಚಿನ ವೇತನವನ್ನು ನೀಡ್ತಾರೆ. ಯಾಕಂದರೆ ಎಲ್ಲಿ ಕೂಡ ಅವ್ಯವಹಾರಕ್ಕೆ ಒಳಗಾಗಬಾರ್ದು, ಕರ್ತವ್ಯ ಲೋಪವನ್ನು ಮಾಡಬಾರ್ದು. ಹಾಗಾಗಿ ಅವರಿಗೆ ಉತ್ತಮ ವೇತನವನ್ನು ಕೂಡ ನೀಡಲಾಗ್ತದೆ. ಇನ್ನು ಅವರ ವಜಾಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ UPSCಯ ಸದಸ್ಯ ಅಥವಾ ಅಧ್ಯಕ್ಷನು ತನ್ನ ಅಧಿಕಾರದ ಅವಧಿಯಲ್ಲಿ ಕರ್ತವ್ಯ ಲೋಪ ಎಸಗಿದಲ್ಲಿ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಲ್ಲಿ ಅವರನ್ನು ಕರ್ತವ್ಯದಿಂದ ತೆಗೆದುಹಾಕುವ ಅಥವಾ ವಜಾಗೊಳಿಸುವಂಥ ಅಧಿಕಾರ ಭಾರತದ ರಾಷ್ಟ್ರಪತಿಗೆ ಇರ್ತದೆ. ಆದರೆ ಭಾರತ ರಾಷ್ಟ್ರಪತಿಯವರನ್ನು ವಜಾಗೊಳಿಸಬೇಕಾದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳಿಂದ ವಿಚಾರಣೆಯನ್ನು ನಡೆಸುವುದರ ಮೂಲಕ ಆ ವಿಚಾರಣೆಯಲ್ಲಿ ಅವರು ತಪ್ಪಿತಸ್ಥ ಅಂತ ಪರಿಗಣಿಸಲ್ಪಟ್ಟರೆ ಅಂಥ ಸಂದರ್ಭದಲ್ಲಿ ಅವರನ್ನು ವಜಾಗೊಳಿಸುವಂಥ ಅಧಿಕಾರ ಭಾರತದ ರಾಷ್ಟ್ರಪತಿಯವರಿಗೆ ಇದೆ. ಹಾಗಾಗಿ ಭಾರತದ ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅಥವಾ ಅಧ್ಯಕ್ಷರನ್ನು ಕರ್ತವ್ಯ ಲೋಪ ಅಥವಾ ಅಧಿಕಾರದ ದುರುಪಯೋಗಕ್ಕಾಗಿ ವಜಾಗೊಳಿಸುವಂಥ ಅಧಿಕಾರವನ್ನು ಹೊಂದಿರುತ್ತಾರೆ. ಹಾಗಾಗಿ ಇದು ಅವರ ರಚನೆ ಮತ್ತು ಅಧಿಕಾರಾವಧಿಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಇನ್ನೊಮ್ಮೆ ಹೇಳ್ತೇನೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಹೀಗೆ ನೇಮಕಗೊಂಡಂತಹ ಸದಸ್ಯರ ಮತ್ತು ಅಧ್ಯಕ್ಷರ ಅಧಿಕಾರಾವಧಿ 6 ಅಥವಾ 65 ವರ್ಷಗಳಾಗಿರ್ತವೆ. ಇವರ ಕರ್ತವ್ಯದ ಅವಧಿಯಲ್ಲಿ ಯಾವುದೇ ಲೋಪದೋಷಗಳನ್ನು ಇವರು ಮಾಡಿದ್ದಲ್ಲಿ ಅಥವಾ ಕರ್ತವ್ಯ ಲೋಪ ಎಸಗಿದ್ದಲ್ಲಿ, ಅಧಿಕಾರದ ದುರುಪಯೋಗ ಮಾಡಿದ್ದಲ್ಲಿ ಅವರನ್ನು ಸುಪ್ರೀಂ ಕೋರ್ಟ್ನ ವಿಚಾರಣೆಯ ಬಳಿಕ ರಾಷ್ಟ್ರಪತಿಯವರ ಕರ್ತವ್ಯದಿಂದ ಅವರನ್ನು ತೆಗೆದುಹಾಕುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಆಮೇಲೆ ಇವರ ವೇತನಕ್ಕೆ ಸಂಬಂಧಪಟ್ಟಾಗಿ ಕೇಂದ್ರ ಸರ್ಕಾರವು ಬಹಳಷ್ಟು ಹೆಚ್ಚಿನ ವೇತನವನ್ನು ಇವರಿಗೆ ನೀಡ್ತದೆ. ಯಾವುದೇ ಸಂದರ್ಭದಲ್ಲಿ ಇವರಿಗೆ ವೇತನವನ್ನು ಕಡಿತಗೊಳಿಸುವಂತಹ ಅಥವಾ ಅವರಿಗೆ ಉನ್ನತ ಮಟ್ಟದ ವೇತನವನ್ನು ನೀಡುವಂಥ ವ್ಯವಸ್ಥೆನೇ ಸರ್ಕಾರ ಮಾಡ್ತದೆ. ಇಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂತಹ ಅಂಶ ಕಾರ್ಯಗಳು, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು. ವಿದ್ಯಾರ್ಥಿಗಳೇ, ಹಲವು ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದರೆ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ವಿವರಿಸಿ. ಏನು ಹಾಗಾದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧಿಕಾರ ಕಾರ್ಯಗಳು ಯಾವುವು? 1, ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸುವುದು ಇವರ ಮೊದಲ ಕೆಲಸ. ಕೇಂದ್ರ ಸೇವೆಗಳು ಅಂದರೆ ಕೇಂದ್ರ ಸೇವೆಯಲ್ಲಿರುವಂಥ ಉನ್ನತ ಮಟ್ಟದ ಅಧಿಕಾರಿಗಳು ಅಥವಾ ಸರ್ಕಾರ ಅವರಿಗೆ ಒದಗಿಸಿಕೊಟ್ಟರೆ ಅಖಿಲ ಭಾರತ ಸೇವೆಗಳು, IAS, IPS, IFS, ಈ 3 ಸೇವೆಗಳೇ.
ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸುವಂಥದ್ದು. ಯಾವ ಯಾವ ಥರದ ಪರೀಕ್ಷೆಗಳನ್ನು ನಡೆಸಬೇಕು, ಅಥವಾ ಕಾಲದಿಂದ ಕಾಲಕ್ಕೆ ಅಥವಾ ಸಂದರ್ಭಾನುಸಾರವಾಗಿ ಆಯಾಯ ಸಮಯಕ್ಕೆ ಅನುಗುಣವಾಗಿ ಆ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ಅವರು ಆಯ್ಕೆಯನ್ನು ಮಾಡ್ಬೋದು. ಯಾವ ಥರದ ವಿಧಾನ ಆಗಿರ್ಬೋದು, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರಬೇಕಾ, ಅಥವಾ ಮಲ್ಟಿಪಲ್ ಚಾಯ್ಸಸ್ ಇರಬೇಕಾ, ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಇರಬೇಕಾ, ಇದೆಲ್ಲವನ್ನು ಕೂಡ, ಅಥವಾ ವೈವ ಇರಬೇಕಾ, ಅಥವಾ ಸಂದರ್ಶನ ಇರಬೇಕಾ, ಈ ಥರ ಎಲ್ಲ ಯಾವ ರೀತಿಯ ಪರೀಕ್ಷೆಗಳನ್ನು ಒಡ್ಡಿ ಅಲ್ಲಿ ದಕ್ಷ, ಪ್ರಾಮಾಣಿಕ, ಬಹಳಷ್ಟು ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರ ಯಾರಿಗಿರ್ತದೆ? ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರ್ತದೆ. ಹಾಗಾಗಿ ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸಿ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದೆ. ಎರಡನೇ ಕಾರ್ಯವೇ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಜಂಟಿ ನೇಮಕ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ. ಉದಾಹರಣೆಗೆ ಯಾವುದೇ 2 ರಾಜ್ಯಗಳು ಕೋರಿಕೊಂಡಾಗ, ಕೇಂದ್ರ ಲೋಕಸೇವಾ ಆಯೋಗವನ್ನು ಬೇಡಿಕೊಂಡಾಗ ಅಥವಾ ಕೇಳಿಕೊಂಡಾಗ, ಮನವಿ ಮಾಡಿಕೊಂಡಾಗ, ನಮಗೆ ಇಂತಹ ಅಧಿಕಾರಿಗಳು ಬೇಕು, ಇಂತಹ ಅರ್ಹತೆಯುಳ್ಳಂತಹ ಅಧಿಕಾರಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಡಿ ಅಂತ ಹೇಳಿ ಕೇಳಿಕೊಂಡಾಗ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಜಂಟಿ ನೇಮಕ ಮಾಡುವ ಅಧಿಕಾರವನ್ನು ಕೂಡ ಕೇಂದ್ರ ಲೋಕಸೇವಾ ಆಯೋಗ ಹೊಂದಿರ್ತದೆ. ಅಂದರೆ 2-3 ರಾಜ್ಯಗಳು ಮನವಿ ಮಾಡಿಕೊಂಡಾಗ ನಮಗೆ ಈ ಥರದ ಅಧಿಕಾರಿಗಳು ಬೇಕು, ಇಂತಹ ಅರ್ಹತೆಯುಳ್ಳ ಅಧಿಕಾರಿಗಳು ಬೇಕು ಅಂತ ಕೇಳಿಕೊಂಡಾಗ ಅವರನ್ನು ಬೇರೆ ಬೇರೆ ಪರೀಕ್ಷೆಗಳನ್ನು ನಡೆಸಿ ಆಯ್ಕೆ ಮಾಡಿಕೊಡುವಂತಹ ಅಧಿಕಾರ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದೆ. ಮೂರನೆಯ ಕಾರ್ಯವೇ ನಾಗರಿಕ ಸೇವಾ ವರ್ಗದ ನೇಮಕಾತಿ, ಭರ್ತಿ ಅಥವಾ ವರ್ಗಾವಣೆ ಮುಂತಾದವುಗಳಿಗೆ ಸಂಬಂಧಪಟ್ಟಂಥ ನಿಯಮಗಳನ್ನು ರೂಪಿಸುವಂಥ ಅಧಿಕಾರ ಇದೆ ಇವರಿಗೆ. ಅಂದರೆ ಸರ್ಕಾರಿ, ಅದು ಕೇಂದ್ರ ಸರ್ಕಾರಿ ನೌಕರರಿರ್ಬೋದು, ಅಥವಾ ಅಖಿಲ ಭಾರತ ಸೇವಾ ವರ್ಗ ಇರ್ಬೋದು, ಅಥವಾ ಅಖಿಲ ಭಾರತ ಸೇವೆಗೆ ಸೇರಿದ ಅಧಿಕಾರಿಗಳಿರ್ಬೋದು, ಅವರ ನೇಮಕಾತಿಗೆ ಸಂಬಂಧಪಟ್ಟಾಗ ಯಾವ ಯಾವ ನಿಯಮಗಳು ಬೇಕು, ಯಾರಿಗೆ ಭರ್ತಿ ಕೊಡಬೇಕು, ಯಾವಾಗ ಭರ್ತಿ ಕೊಡಬೇಕು, ಹೇಗೆ ಭರ್ತಿ ಕೊಡಬೇಕು, ವರ್ಗಾವಣೆ ಯಾವ ರೀತಿಯಾಗಿ ಮಾಡಬೇಕು, ರಾಜ್ಯದಿಂದ ರಾಜ್ಯಕ್ಕೆ ಮಾಡಬೇಕು ಅಥವಾ ಝೋನ್ ವೈಸ್ ಮಾಡಬೇಕು, ವಲಯ ಮಾಡಬೇಕಾ, ಅದು ಯಾರಿಗೆ ವರ್ಗಾವಣೆ ಕೊಡಬೇಕು, ಎಷ್ಟು ವರ್ಷಕ್ಕೆ ವರ್ಗಾವಣೆ ಕೊಡಬೇಕು, ಎಷ್ಟು ವರ್ಷ ಒಂದೇ ಕಡೆ ಅವರು ಅಲ್ಲಿಯೇ ವರ್ಗಾವಣೆಗೊಂಡ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸಬೇಕು, ಈ ರೀತಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ರೂಪಿಸುವ ಅಧಿಕಾರ ಕೂಡ ಯಾರಿಗಿದೆ? ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದೆ. ಆದ್ದರಿಂದ ಸರ್ಕಾರಿ ಅಥವಾ ಯಾವುದು ನಮ್ಮ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳ ನೇಮಕಾತಿ, ಭರ್ತಿ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟಂಥ ನಿಯಮಗಳನ್ನು ರೂಪಿಸುವಂಥ ಅಧಿಕಾರ ಕೂಡ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದೆ. 4ನೇದಾಗಿ ಹೆಚ್ಚುವರಿ ಕಾರ್ಯ. ಯಾವುದು ಹೆಚ್ಚುವರಿ ಕಾರ್ಯ? ಈ 3 ಕಾರ್ಯಗಳನ್ನು ಅವರು ಮಾಡ್ತಾನೆ ಇರ್ತಾರೆ, ಮಾಡಬೇಕಾಗ್ತದೆ, ಅವರ ಮೂಲ ಅಧಿಕಾರ. ಹೆಚ್ಚುವರಿ ಕಾರ್ಯ, ಕೇಂದ್ರ ಸರ್ಕಾರವು ಯಾವುದೇ ಸಂದರ್ಭದಲ್ಲಿ ಹೆಚ್ಚಾಗಿ ಯಾವುದಾದ್ರೂ ಒಬ್ಬ ಅಧಿಕಾರಿ ಬೇಕಾಗ್ತದೆ, ಅಥವಾ ಯಾವುದಾದ್ರೂ ಅಧಿಕಾರಿ ವರ್ಗ ಬೇಕಾಗ್ತದೆ, ಅಂತಹ ಅಧಿಕಾರಿ ವರ್ಗಗಳನ್ನು ಆಯ್ಕೆ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಲ್ಲಿ, ಅಥವಾ ಕೇಂದ್ರ ಲೋಕಸೇವಾ ಆಯೋಗವನ್ನು ಕೇಳಿಕೊಂಡಲ್ಲಿ ಆ ಹೆಚ್ಚುವರಿ ಕಾರ್ಯವನ್ನು ಮಾಡುವ ಅಧಿಕಾರ ಕೂಡ ಯಾರಿಗಿದೆ? ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದೆ. ಅಥವಾ ಇದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ. ಉದಾಹರಣೆಗೆ ನೇಮಕಾತಿಗೆ ಒಂದು ಕಾನೂನು ಅಥವಾ ಒಂದು ನಿಯಮ ರಚನೆ ಮಾಡಿಕೊಡಿ, ಭರ್ತಿ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಲಹೆ ಕೊಡಿ ಅಂತ ಕೇಳಿಕೊಂಡಾಗ ಕೂಡ ಇವರು ಹೆಚ್ಚುವರಿಯಾಗಿ ಕೆಲಸ ಕಾರ್ಯವನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಒಂದು ನೇಮಕಾತಿ, ಭರ್ತಿ ಅಥವಾ ವರ್ಗಾವಣೆ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಾಗಿ ಹೆಚ್ಚುವರಿ ಕಾರ್ಯ, ಸರ್ಕಾರವು, ಕೇಂದ್ರ ಸರ್ಕಾರ ಒದಗಿಸಿಕೊಟ್ಟಂತಹ ಹೆಚ್ಚುವರಿ ಕಾರ್ಯವನ್ನು ಕೂಡ ಇವರು ನಿರ್ವಹಣೆ ಮಾಡುತ್ತಾರೆ. 5ನೇದಾಗಿ ರಾಷ್ಟ್ರಪತಿಗೆ ವಾರ್ಷಿಕ ವರದಿ. ನೋಡಿ, ರಾಷ್ಟ್ರಪತಿಯಿಂದ ನೇಮಕಗೊಂಡಂತಹ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಆ ವರ್ಷದಲ್ಲಿ ಯಾವ ಯಾವ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿದ್ದಾರೆ, ಎಷ್ಟು ನೇಮಕಾತಿ ಮಾಡಿದ್ದಾರೆ, ಎಷ್ಟು ಮಂದಿಗೆ ಬಡ್ತಿ ಕೊಟ್ಟಿದ್ದಾರೆ, ಎಷ್ಟು ಮಂದಿಯನ್ನು ವರ್ಗಾವಣೆ ಮಾಡಿದ್ದಾರೆ, ಅಥವಾ ಯಾವ ಯಾವ ನಿಯಮಗಳನ್ನು ರೂಪಿಸಿದ್ದಾರೆ, ಹೆಚ್ಚುವರಿಯಾಗಿ ಯಾವುದಾದ್ರೂ ಕಾರ್ಯಗಳನ್ನು ಮಾಡಿದ್ದಾರೋ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ತಮ್ಮ ಕಾರ್ಯನಿರ್ವಹಣಾ ವರದಿ, ಆ ವರ್ಷದಲ್ಲಿ ಏನೆಲ್ಲ ನಾವು ಕೆಲಸ ಮಾಡಿದ್ದೇವೆ, ಆ ಎಲ್ಲ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಯವರಿಗೆ ಕೊಡಬೇಕಾಗ್ತದೆ. ಆದರೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಮತ್ತೆ ಸಂಸತ್ತಿನ ಮುಂದೆ ಅದನ್ನು ಸಲ್ಲಿಸ್ತಾರೆ. ಅದು
ರಾಷ್ಟ್ರಪತಿ ಬಿಟ್ಟದ್ದು. ಹಾಗಾಗಿ ಪ್ರತಿ ವರ್ಷವೂ ಕೂಡ ಕೇಂದ್ರ ಲೋಕಸೇವಾ ಆಯೋಗವು ತಾನು ನಿರ್ವಹಣೆ ಮಾಡಿದಂಥ ಕೆಲಸ ಕಾರ್ಯಗಳ ವರದಿಯನ್ನು ರಾಷ್ಟ್ರಪತಿಯವರಿಗೆ ಕೊಡಬೇಕಾಗ್ತದೆ. ಕೊನೆಯದಾಗಿ ರಾಜ್ಯಗಳಿಗೆ ಸೇವೆ, ಇದು ಇಲ್ಲಿ ಬರ್ತದೆ. ಯಾವುದೇ ಒಂದು ರಾಜ್ಯವು ಕೇಂದ್ರ ಲೋಕಸೇವಾ ಆಯೋಗವನ್ನು ಕೇಳಿಕೊಂಡಾಗ ಆ ರಾಜ್ಯಗಳಿಗೆ ಸೇವೆ ಒದಗಿಸುವಂಥ ಅಧಿಕಾರ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರ್ತದೆ. ಉದಾಹರಣೆಗೆ ರಾಜ್ಯ ಲೋಕಸೇವಾ ಆಯೋಗಗಳು ನೇಮಕಾತಿ ಅಧಿಕಾರವನ್ನು ಹೊಂದಿದ್ರೂ ಕೂಡ ಅದು ಆ ರಾಜ್ಯಕ್ಕೆ ಸೀಮಿತವಾಗಿರ್ತದೆ. ಒಂದು ರಾಜ್ಯಕ್ಕೆ ಇಡೀ ದೇಶದಲ್ಲಿ ಒಬ್ಬ ಅತ್ಯುನ್ನತ ಅಥವಾ ಬಹಳಷ್ಟು ಶ್ರೇಷ್ಠ ಅಥವಾ ಬಹಳಷ್ಟು ಅರ್ಹತೆಯುಳ್ಳಂಥ ವ್ಯಕ್ತಿ ಬೇಕು ಅಂತ ಆದಾಗ ಆ ಇಡೀ ದೇಶದ ಯಾವುದೇ ಭಾಗದಿಂದ ಆಯ್ಕೆ ಮಾಡಿಕೊಳ್ಳುವ ಅಧಿಕಾರ ನಮ್ಮ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದೆ. ಹಾಗಾಗಿ ರಾಜ್ಯಗಳಿಗೆ ಬೇಕಾದಂತಹ ನೇಮಕಾತಿ ಸೇವೆ ಆಗಿರ್ಬೋದು, ಬಡ್ತಿ, ನೇಮಕಾತಿ, ವರ್ಗಾವಣೆಗೆ ಸಂಬಂಧಪಟ್ಟಂಥ ನಿಯಮಗಳಾಗಿರ್ಬೋದು, ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಆ ರಾಜ್ಯಗಳಿಗೆ ಕೂಡ ಸೇವೆ ಒದಗಿಸುವಂಥ ಅಧಿಕಾರ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದೆ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳಿದು. ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ವಿವರಿಸಿ, 5 ಮಾರ್ಕಿನ ಪ್ರಶ್ನೆ. ಕೇಂದ್ರ ಲೋಕಸೇವಾ ಆಯೋಗವು ಸಂವಿಧಾನದ ವಿಧಿ 315ರಿಂದ 323ರ ಅಡಿಯಲ್ಲಿ ಸ್ಥಾಪನೆಗೊಂಡಂತಹ ಒಂದು ಆಯೋಗ. ಇದರ ಮುಖ್ಯ ಉದ್ದೇಶ ಯಾವುದು? ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸಿ ಅಧಿಕಾರಿ ವರ್ಗ ಅಥವಾ ನಾಗರಿಕ ಸೇವಾ ವರ್ಗವನ್ನು ಆಯ್ಕೆ ಮಾಡುವುದೇ ಆಗಿದೆ. ಇನ್ನು ಇದರ ರಚನೆಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ಅಧ್ಯಕ್ಷರಿರ್ತಾರೆ, 10 ಮಂದಿ ಸದಸ್ಯರಿರ್ತಾರೆ. ಅದರಲ್ಲಿ ಅರ್ಧದಷ್ಟು ಮಂದಿ ಸೇವಾ ವರ್ಗಕ್ಕೆ ಸಂಬಂಧಪಟ್ಟವರು, ಅರ್ಧದಷ್ಟು ಮಂದಿ ಇತರ ರಂಗಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಆಗಿರ್ತಾರೆ. ಇನ್ನು ಅವರ ಅಧಿಕಾರಾವಧಿಗೆ ಸಂಬಂಧಪಟ್ಟ ಹಾಗೆ 6 ಅಥವಾ 65 ವರ್ಷಗಳಾಗಿರ್ತವೆ. ತಮ್ಮ ನಿವೃತ್ತಿಯ ನಂತರ ಇವರು ಯಾವುದೇ ಹುದ್ದೆಯನ್ನು ಹೊಂದುವ ಹಾಗಿಲ್ಲ. ಆದರೆ ನಿವೃತ್ತಿಯಾದಂಥ ಸದಸ್ಯರು ಕೇಂದ್ರ ಲೋಕಸೇವಾ ಆಯೋಗ ಅಥವಾ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಡಲಾಗಿದೆ. ವೇತನಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರದ ವತಿಯಿಂದ ಪೂರ್ಣ ಪ್ರಮಾಣದ ಹೆಚ್ಚು ವೇತನವನ್ನು ಇವರಿಗೆ ನೀಡಲಾಗುತ್ತೆ. ಇವರ ವಜಾಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಸಂದರ್ಭದಲ್ಲಿ ಇವರು ಕರ್ತವ್ಯ ಲೋಪ ಎಸಗಿದಲ್ಲಿ, ಅಧಿಕಾರದ ಭ್ರಷ್ಟಾಚಾರದಲ್ಲಿ ತೊಡಗಿದಲ್ಲಿ ಅಥವಾ ಯಾವುದೇ ಅಧಿಕಾರದ ದುರುಪಯೋಗ ಪಡಿಸಿಕೊಂಡಲ್ಲಿ ಅವರನ್ನು ವಜಾಗೊಳಿಸುವಂಥ ಅಧಿಕಾರ ರಾಷ್ಟ್ರಪತಿಗಿದೆ. ಆದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಂದ ವಿಚಾರಣೆಯ ಬಳಿಕವಷ್ಟೇ ರಾಷ್ಟ್ರಪತಿ ಅವರನ್ನು ವಜಾಗೊಳಿಸ್ಬೋದು ಅಥವಾ ಯಾವುದೇ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಅವರಿಗೆ ಸಿಗ್ತದೆ. ಇಂಪಾರ್ಟೆಂಟ್ ಇದು. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು: 1, ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸುವುದು. 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಜಂಟಿ ನೇಮಕ ಮಾಡುವುದು. 3, ನೇಮಕಾತಿ, ಭರ್ತಿ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟಂಥ ನಿಯಮಗಳನ್ನು ರೂಪಿಸುವುದು. 4, ಹೆಚ್ಚುವರಿ ಕಾರ್ಯಗಳನ್ನು ಯಾವುದೇ ಕೇಂದ್ರ ಸರ್ಕಾರವು ಯಾವುದೇ ಸಂದರ್ಭದಲ್ಲಿ ಕೊಟ್ಟಾಗ ನಿರ್ವಹಣೆ ಮಾಡುವುದು. 5, ರಾಷ್ಟ್ರಪತಿಗೆ ವಾರ್ಷಿಕ ವರದಿಯನ್ನು ಕೊಡುವುದು. 6, ರಾಜ್ಯಗಳಿಗೆ ಹೆಚ್ಚುವರಿ ಸೇವೆಯನ್ನು ಒದಗಿಸಿ. ಇಂಪಾರ್ಟೆಂಟ್, ಇದನ್ನೊಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮುಂದಕ್ಕೆ ಬರುವ ಇದೇ ಸಂವಿಧಾನದ ವಿಧಿ 315ರಿಂದ 323ರ ಅಡಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಹೇಗೆ ಸ್ಥಾಪನೆಯಾಗಿದೆಯೋ ಹಾಗೆ ರಾಜ್ಯ ಲೋಕಸೇವಾ ಆಯೋಗ ಅಥವಾ ಜಂಟಿ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವಿದೆ. ಆದರೆ ನಮ್ಮಲ್ಲಿ ಆಗ ಹೇಳಿದಾಗೆ ಜಂಟಿ ಲೋಕಸೇವಾ ಆಯೋಗ ಇಷ್ಟರ ತನಕ ಸ್ಥಾಪನೆ ಆಗಲಿಲ್ಲ. ರಾಜ್ಯ ಲೋಕಸೇವಾ ಆಯೋಗಗಳು ಸ್ಥಾಪನೆ ಆಗಿವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾಯ ರಾಜ್ಯಗಳು ತಮಗೆ ಬೇಕಾದ ಹಾಗೆ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪನೆ ಮಾಡಿಕೊಂಡಿವೆ. ಹಾಗೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪನೆ ಆಗಿದೆ. KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಸ್ಥಾಪನೆ ಆಗಿದೆ. ಈಗಾಗಲೇ ನಿಮಗೆ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಸಿಕ್ಕಿದ ಕಾರಣ ಇದು ಬಹಳಷ್ಟು ಸುಲಭ ಆಗಿರ್ತದೆ. ಇದು ಕೇಂದ್ರ ಸರ್ಕಾರಕ್ಕೆ, ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಕರ್ನಾಟಕ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡುವ, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗಗಳನ್ನು ಆಯ್ಕೆ ಮಾಡಲು ಪರೀಕ್ಷೆಗಳನ್ನು ನಡೆಸುವಂಥ ಅಧಿಕಾರವನ್ನು
ಕರ್ನಾಟಕ ಲೋಕಸೇವಾ ಆಯೋಗವು ಹೊಂದಿದೆ. ಅಥವಾ ಸಿಂಪಲ್ ಆಗಿ ಹೇಳಬೇಕಾದ್ರೆ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಾದಂಥ ಅದು ಆರೋಗ್ಯ, ಶಿಕ್ಷಣ, ಯಾವುದು ನಮ್ಮ ಲೋಕೋಪಯೋಗಿ, ಅರಣ್ಯ, ಯಾವುದು ವಿಷಯಗಳಿವೆ, ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಬೇಕಾದಂಥ ಅಧಿಕಾರಿ ವರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇದೆ. ಹಾಗಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಕೆಲಸ ಯಾವುದು? ಆ ಕರ್ನಾಟಕದ ಆಡಳಿತ ವರ್ಗ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ವರ್ಗವನ್ನು ಅಥವಾ ಅಧಿಕಾರಿ ವರ್ಗವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ಇವರಿಗೆ ಇದೆ. ಹೇಗೆ ಇದು ರಚನೆ ಆಗ್ತದೆ? ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅಂದರೆ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಹೀಗೆ ನೇಮಕಗೊಂಡಂತಹ ಸದಸ್ಯರಲ್ಲಿ ಒಬ್ಬರು ಅಧ್ಯಕ್ಷರಾಗಿರ್ತಾರೆ, ಒಬ್ಬರು ಅಧ್ಯಕ್ಷರು ಮತ್ತು ಇತರರು ಸದಸ್ಯರಿರ್ತಾರೆ. ಈ ಅಧ್ಯಕ್ಷರು ಮತ್ತು ಸದಸ್ಯರ ಸಂಖ್ಯೆ, ಅಧ್ಯಕ್ಷರು ಒಬ್ಬರು ಇರ್ತಾರೆ, ಸದಸ್ಯರ ಸಂಖ್ಯೆ ಕಾಲದಿಂದ ಕಾಲಕ್ಕೆ ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡುತ್ತದೆ. ಹೀಗೆ ಆಯ್ಕೆ ಆದಂತಹ ರಾಜ್ಯ ಲೋಕಸೇವಾ ಆಯೋಗದ ಅಥವಾ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ಅಥವಾ 62 ವರ್ಷಗಳು. ಕೇಂದ್ರ ಲೋಕಸೇವಾ ಆಯೋಗದಲ್ಲಿ 6 ಅಥವಾ 65 ವರ್ಷ, ರಾಜ್ಯ ಲೋಕಸೇವಾ ಆಯೋಗದಲ್ಲಿ 6 ಅಥವಾ 62 ವರ್ಷ. ಇಲ್ಲಿ ಕೂಡ ಹಾಗೆ ನಿಯಮ. ಇವರು ಕೂಡ ತಮ್ಮ ನಿವೃತ್ತಿಯ ನಂತರ ಯಾವುದೇ ಹುದ್ದೆಗಳನ್ನು ಹೊಂದುವ ಹಾಗಿಲ್ಲ. ಆದರೆ ಇಲ್ಲಿ ತಾವು ನಿವೃತ್ತಿಯಾದ ನಂತರ ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಬೇರೆ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬಹುದು ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಕೂಡ ಆಯ್ಕೆ ಆಗ್ಬೋದು. ಹಾಗಾಗಿ 6 ಅಥವಾ 62 ವರ್ಷಗಳು ಇವರ ಅಧಿಕಾರಾವಧಿ ಆಗಿರ್ತದೆ. ಯಾವುದು ಮೊದಲು ಬರ್ತದೋ ಅದು. ಇನ್ನು ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಮತ್ತು ಅಧ್ಯಕ್ಷರ ವೇತನವನ್ನು ರಾಜ್ಯ ಸರ್ಕಾರ ಪಾವತಿ ಮಾಡ್ತದೆ. ಇವರಿಗೆ ಬಹಳಷ್ಟು ಹೆಚ್ಚಿನ ಪ್ರಮಾಣದ ವೇತನವನ್ನು ನೀಡ್ತಾರೆ ಮತ್ತು ಯಾವುದೇ ಸಂದರ್ಭದಲ್ಲಿ ಅದನ್ನು ಕಡಿತಗೊಳಿಸುವಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇವರಿಗೆ ವೇತನವನ್ನು ಮತ್ತು ಸೌಲಭ್ಯಗಳನ್ನು ಕೂಡ, ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ನೀಡ್ತದೆ. ಇನ್ನು ವಜಾಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾವ ರೀತಿಯಾಗಿ ವಜಾಗೊಳಿಸ್ತಾರೋ ಹಾಗೆ ರಾಜ್ಯ ಲೋಕಸೇವಾ ಆಯೋಗದ ಅಧಿಕಾರಿಗಳನ್ನು ಅಥವಾ ಸದಸ್ಯರನ್ನು ಕೂಡ ಅಥವಾ ಅಧ್ಯಕ್ಷರನ್ನು ಕೂಡ ವಜಾಗೊಳಿಸಲಾಗ್ತದೆ. ಅಂದರೆ ನ್ಯಾಯಾಂಗ ವಿಚಾರಣೆಯ ಬಳಿಕ ರಾಜ್ಯಪಾಲರಿಗೆ ಆ ಅಧಿಕಾರ ಬರ್ತದೆ. ಹಾಗಾಗಿ ಯಾವುದೇ ಒಬ್ಬ ಸದಸ್ಯನು ಕರ್ತವ್ಯ ಲೋಪ ಅಥವಾ ಯಾವುದೇ ಅಧಿಕಾರದ ದುರುಪಯೋಗವನ್ನು ಪಡಿಸಿಕೊಂಡಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಅಧಿಕಾರ ಆ ರಾಜ್ಯದ ರಾಜ್ಯಪಾಲರಿಗೆ ಇರ್ತದೆ. ಹಾಗಾಗಿ ಇದು ರಾಜ್ಯ ಲೋಕಸೇವಾ ಆಯೋಗದ ರಚನೆಗೆ ಸಂಬಂಧಪಟ್ಟಾಗಿ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು, ಒಬ್ಬ ಅಧ್ಯಕ್ಷ, ಉಳಿದವರು ಸದಸ್ಯರಾಗಿರ್ತಾರೆ. ಇಲ್ಲಿ ಕೂಡ ಹಾಗೆ ಅರ್ಧದಷ್ಟು ಸದಸ್ಯರನ್ನು ಸೇವಾ ವರ್ಗದಿಂದ, ಉಳಿದ ಸದಸ್ಯರನ್ನು ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಂದ ಆಯ್ಕೆ ಮಾಡಿಕೊಳ್ತಾರೆ. ಇವರ ಅಧಿಕಾರಾವಧಿ 6 ರಿಂದ 62 ವರ್ಷಗಳು. 6 ಅಥವಾ 62 ವರ್ಷಗಳು. ಯಾವುದು ಮೊದಲು ಬರ್ತದೋ ಅದು. ಇನ್ನು ಇವರ ವೇತನ ರಾಜ್ಯ ಸರ್ಕಾರವೇ ಪಾವತಿ ಮಾಡ್ತದೆ. ಅವರ ವಜಾ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾವ ರೀತಿಯಾಗಿ ವಜಾಗೊಳಿಸಲಾಗ್ತದೆಯೋ ಅದೇ ರೀತಿಯಾಗಿ ಕರ್ತವ್ಯ ಲೋಪ ಅಥವಾ ಅಧಿಕಾರದ ದುರುಪಯೋಗವನ್ನು ಮಾಡಿದಲ್ಲಿ ಅವರನ್ನು ವಜಾಗೊಳಿಸುವಂಥ ಅಧಿಕಾರ ರಾಜ್ಯಪಾಲರಿಗೆ ಇರ್ತದೆ. ಇನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧಿಕಾರ ಕಾರ್ಯಗಳು ಯಾವುವು? ಇಲ್ಲಿ ಕೂಡ 5 ಮಾರ್ಕಿನ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳು ಇರುತ್ತವೆ. 1ನೇ ಕಾರ್ಯ, ರಾಜ್ಯ ಸೇವೆಗಳಿಗೆ ಪರೀಕ್ಷೆ. ರಾಜ್ಯ ಸೇವೆಗಳು, ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು ಯಾವಿವೆಯೋ ಅವುಗಳಿಗೆ ಬೇಕಾದಂತಹ ಅಥವಾ ಆ ಇಲಾಖೆಗಳಿಗೆ ಬೇಕಾದಂತಹ ಅಧಿಕಾರಿ ವರ್ಗಗಳನ್ನು ಆಯ್ಕೆ ಮಾಡುವ ಅಧಿಕಾರ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದೆ. ಉದಾಹರಣೆಗೆ KAS ಅಧಿಕಾರಿಗಳು, ಅದು ಅಸಿಸ್ಟೆಂಟ್ ಕಮಿಷನರ್ಗಳಾಗಿರ್ಬೋದು, ನಮ್ಮ ತಹಶೀಲ್ದಾರ್ಗಳಾಗಿರ್ಬೋದು, RTO ಆಫೀಸರ್ಗಳಾಗಿರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗಳಾಗಿರ್ಬೋದು, ಈ ಥರ
ಆ ಅಧಿಕಾರಿ ವರ್ಗಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರ ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟ ಕೇವಲ ಎ ದರ್ಜೆಯ ಅಧಿಕಾರಿಗಳನ್ನು ಮಾತ್ರ ನೇಮಕ ಮಾಡೋದಲ್ಲ, ಎ ಬಿ ಸಿ ಡಿ ಎಲ್ಲ ದರ್ಜೆಯ ನೌಕರರನ್ನು ಆಯ್ಕೆ ಮಾಡುವ ಅಧಿಕಾರ ಇವರಿಗೆ ಇರ್ತದೆ, ಸರ್ಕಾರವು ನಿಗದಿಗೊಳಿಸಿದ ಹಾಗೆ. ಹಾಗಾಗಿ ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ನೌಕರರನ್ನು ಅಥವಾ ಅಧಿಕಾರಿಗಳನ್ನು ಆಯ್ಕೆ ಮಾಡುವ ಅಧಿಕಾರ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದೆ. ಎರಡನೆಯ ಕಾರ್ಯ ಇಲಾಖಾ ಪರೀಕ್ಷೆಗಳನ್ನು ನಡೆಸುವಂಥದ್ದು. ಯಾವುದು ಇಲಾಖಾ ಪರೀಕ್ಷೆಗಳು? ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಅಧಿಕಾರಿಗಳ ದಕ್ಷತೆಯನ್ನು ಪರೀಕ್ಷಿಸಲು ಇಲಾಖಾ ಪರೀಕ್ಷೆಗಳನ್ನು ನಡೆಸಲಾಗ್ತದೆ. ಉದಾಹರಣೆಗೆ ಯಾವುದೇ ಒಬ್ಬ ಅಧಿಕಾರಿಯು ನಮ್ಮ ಕೇಂದ್ರ ರಾಜ್ಯ ಲೋಕಸೇವಾ ಆಯೋಗದ ಮೂಲಕ ಆಯ್ಕೆಯಾಗದಲ್ಲಿ ಆಯಾ ಇಲಾಖೆಗೆ ಹೋದ ಬಳಿಕ ಅವನಿಗೆ ಆ ಇಲಾಖೆಯಲ್ಲಿ ಕೆಲವು ಪರೀಕ್ಷೆಗಳನ್ನು ನಿಗದಿಪಡಿಸಲಾಗ್ತದೆ. ಆ ಇಲಾಖೆಯ ಪರೀಕ್ಷೆಗಳು, ಈಗ ಅರಣ್ಯ ಇಲಾಖೆಗೆ ಹೋದರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವು ಪರೀಕ್ಷೆಗಳಿರ್ತವೆ. ಕಂದಾಯ ಇಲಾಖೆಗೆ ಅವನು ಸೇರ್ಪಡೆಗೊಂಡಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವು ಪರೀಕ್ಷೆಗಳಿರ್ತವೆ. ಅಥವಾ ಯಾವುದು ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಮುಂತಾದಂಥ ಅಧಿಕಾರಿ ವರ್ಗಗಳಿಗೆ ಕೆಲವು ಪರೀಕ್ಷೆಗಳನ್ನು ಪಾಸ್ ಮಾಡಬೇಕಾಗ್ತದೆ. ಅಂತಹ ಆ ಪರೀಕ್ಷೆಗಳನ್ನು ನಡೆಸುವಂತಹ ಅಧಿಕಾರ ಯಾರಿಗಿದೆ? ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದೆ. ಪ್ರತಿ ವರ್ಷ 2 ಅಧಿವೇಶನಗಳಿರ್ತವೆ. ಆ 2 ಅಧಿವೇಶನಗಳ ಮೂಲಕ ಆ ಇಲಾಖಾ ಪರೀಕ್ಷೆಗಳನ್ನು ನಡೆಸ್ತದೆ. ಮೂರನೆಯದಾಗಿ ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟಂಥ ನಿಯಮ ರೂಪಿಸುವುದು. ಇನ್ನು ನಾವು ನೋಡಿದ್ದೇವೆ, ಸೇಮ್ ಇಲ್ಲಿ ಕೂಡ ಬರ್ತದೆ. ಬಡ್ತಿ ವಿಷಯ ಕರ್ನಾಟಕ ರಾಜ್ಯದ ಲೋಕಸೇವಾ ಆಯೋಗದ ಮೂಲಕ ನೇಮಕಗೊಂಡಂಥ ಅಧಿಕಾರಿಗಳು ಯಾರಿದ್ದಾರೆಯೋ ಆ ಅಧಿಕಾರಿಗಳಿಗೆ ಬಡ್ತಿಯನ್ನು ನೀಡುವಂತಹದ್ದು, ಮುಂದಿನ ಹುದ್ದೆಗೆ ಅವರನ್ನು ಪ್ರಮೋಷನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಯಾರನ್ನು ಎಲ್ಲಿಗೆ ಯಾವಾಗ ವರ್ಗಾವಣೆ ಮಾಡಬೇಕು ಎಂಬ ನಿಯಮ ರೂಪಿಸುವಂಥದ್ದು. ಉದಾಹರಣೆಗೆ ನಮ್ಮಲ್ಲಿ ನಗರ ಪ್ರದೇಶಗಳಿವೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಮಹಾನಗರ ದೊಡ್ಡ ನಗರ ಅಂತಹ ಪ್ರದೇಶಗಳಿವೆ. ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಒಂದೊಂದು ನಗರಗಳಿವೆ. ಹಾಗೆ ತಾಲೂಕುಗಳಲ್ಲಿ ಸಣ್ಣ ಪ್ರಮಾಣದ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಿವೆ. ಗ್ರಾಮೀಣ ಪ್ರದೇಶದ ಬಹಳಷ್ಟು ಹಿಂದುಳಿದ ಪ್ರದೇಶಗಳಿವೆ. ಹಾಗಾಗಿ ವರ್ಗಾವಣೆಗೊಳಿಸುವಾಗ ಯಾರನ್ನು ಎಲ್ಲಿಗೆ ಯಾವಾಗ ಹೇಗೆ ವರ್ಗಾವಣೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ವರ್ಗಾವಣೆ ಮಾಡಬೇಕು, ಈ ರೀತಿಯ ಬಡ್ತಿ ಮತ್ತು ವರ್ಗಾವಣೆ ನಿಯಮಗಳನ್ನು ರೂಪಿಸುವಂಥ ಅಧಿಕಾರ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದೆ. ನಾಲ್ಕನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡುವ ಅಧಿಕಾರ. ರಾಜ್ಯ ಸರ್ಕಾರಕ್ಕೆ ಯಾವ ಸಲಹೆಗಳನ್ನು ಕೊಡ್ತಾರೆ? ಇವರಿಗೆ ಇರೋ ಅಧಿಕಾರ ಯಾವುದು? ನೇಮಕಾತಿಗೆ ಸಂಬಂಧಪಟ್ಟಾಗೆ. ಹಾಗಾಗಿ ನೇಮಕಾತಿ, ಬಡ್ತಿ, ವರ್ಗಾವಣೆ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವಂತಹ ಅಧಿಕಾರ ಯಾರಿಗಿದೆ? ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದೆ. ಕೊನೆಯದಾಗಿ ಮತ್ತು ಐದನೆಯದಾಗಿ ರಾಜ್ಯಪಾಲರಿಗೆ ವಾರ್ಷಿಕ ವರದಿ. ಕೇಂದ್ರ ಲೋಕಸೇವಾ ಆಯೋಗ ಇಲ್ಲಿ ನಾವು ನೋಡಿದ್ದೇವೆ ಯಾರಿಗೆ ವರದಿಯನ್ನು ಕೊಡ್ತದೆ? ರಾಷ್ಟ್ರಪತಿಗೆ ವಾರ್ಷಿಕ ವರದಿಯನ್ನು ಕೊಡ್ತದೆ. ಹಾಗೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ಆ ವರ್ಷದಲ್ಲಿ ತಾನು ಏನೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದೇನೆ, ಅಥವಾ ಎಷ್ಟು ಭರ್ತಿ ಕೊಟ್ಟಿದ್ದೇವೆ, ಎಷ್ಟು ವರ್ಗಾವಣೆ ಮಾಡಿದ್ದೇವೆ, ಎಷ್ಟು ಆಯ್ಕೆ ಮಾಡಿದ್ದೇವೆ ಅಥವಾ ನೇಮಕಾತಿ ಮಾಡಿದ್ದೇವೆ, ಎಷ್ಟು ಪರೀಕ್ಷೆ ಮಾಡಿದ್ದೇವೆ, ಯಾವ ಯಾವ ಪ್ರಕ್ರಿಯೆಗಳು ಎಲ್ಲೆಲ್ಲಿ ನಿಂತಿವೆ ಅಥವಾ ಎಷ್ಟು ಮುಂದುವರೆದಿವೆ, ಎಲ್ಲೆಲ್ಲ ಅದು ಫಿನಿಶ್ ಆಗಿದೆ, ಎಲ್ಲ ವರದಿಯನ್ನು ರಾಜ್ಯಪಾಲರಿಗೆ ನೀಡುವಂಥ ಅಧಿಕಾರ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ಇದು ಎರಡೂ ಕೂಡ ಇಂಪಾರ್ಟೆಂಟ್. ಒಂದು ಕೇಂದ್ರ ಲೋಕಸೇವಾ ಆಯೋಗ ಕೇಳ್ಬೋದು ಅಥವಾ ರಾಜ್ಯ ಲೋಕಸೇವಾ ಆಯೋಗ ಕೇಳ್ಬೋದು. ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ವಿವರಿಸಿ ಅಂತ ಬರ್ಬೋದು, ಅಥವಾ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ರಚನೆ ಅಧಿಕಾರ ಕಾರ್ಯಗಳನ್ನು ವಿವರಿಸಿ ಅಂತಲೂ ಕೂಡ ಬರ್ಬೋದು. ಮತ್ತು 1 ಮಾರ್ಕಿಗೆ ಕೂಡ ಬರ್ಬೋದು. ಹೇಗೆ 1 ಮಾರ್ಕಿಗೆ ಬರ್ಬೋದು? ಕೇಂದ್ರ ಲೋಕಸೇವಾ ಆಯೋಗ ಅಥವಾ UPSCಯನ್ನು ವಿಸ್ತರಿಸಿರಿ, UPSC ವಿಸ್ತರಿಸಿ, ಕೇಂದ್ರ ಲೋಕಸೇವಾ ಆಯೋಗ. ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. 5 ಮಾರ್ಕಿಗೆ ಕೇಳ್ಬೋದು ರಚನೆ ಮತ್ತು ಕಾರ್ಯಗಳು. ಆಗ ನೀವು ಈ ಕಾರ್ಯಗಳನ್ನು ಇಲ್ಲಿ ನೀವು ಒಂದನ್ನು ಕಲ್ತರೆ ಇದು ಕೂಡ ಇಲ್ಲಿಗೆ ಅನ್ವಯ ಆಗ್ತದೆ. ಆದರೆ ನೆನಪಿಟ್ಟುಕೊಳ್ಳಿ, ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ
ಒಂದೇ ಬದಲಾವಣೆ ಇರುವಂತಹದ್ದು, ಕೇಂದ್ರ ಲೋಕಸೇವಾ ಆಯೋಗವು ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸಿದೆ. ರಾಜ್ಯ ಲೋಕಸೇವಾ ಆಯೋಗವು ರಾಜ್ಯ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸಿದೆ. ಉಳಿದ ಪ್ರಮುಖ ಬದಲಾವಣೆ, ಕೇಂದ್ರ ಲೋಕಸೇವಾ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಕೊಡ್ತದೆ. ರಾಜ್ಯ ಲೋಕಸೇವಾ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ ಕೊಡ್ತದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ 2 ಲೋಕಸೇವಾ ಆಯೋಗಗಳು, ಒಂದು ಕೇಂದ್ರ ಲೋಕಸೇವಾ ಆಯೋಗ, ಇನ್ನೊಂದು ರಾಜ್ಯ ಲೋಕಸೇವಾ ಆಯೋಗ. ಪರೀಕ್ಷೆ ದೃಷ್ಟಿಯಿಂದ 2 ಕೂಡ ಇಂಪಾರ್ಟೆಂಟ್. ಹಾಗಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ.